ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ಕ್ಲಾಸ್ನಲ್ಲಿ SSLC ಇಂಗ್ಲಿಷ್ ಮೀಡಿಯಂನ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಂಡಳಿ ಬಿಡುಗಡೆ ಮಾಡಿದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕೀ ಆನ್ಸರ್ನ 4 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಫಿಫ್ತ್ ಮೇನ್, answer the following questions in about 8 sentence or points each. ಸೊ ಫಿಫ್ತ್ ಮೇನಲ್ಲಿ ಬರುವಂತಹ ಪ್ರಶ್ನೆಗೆ ನಾವು 8 ಸೆಂಟೆನ್ಸ್ ಆರ್ 8 ಪಾಯಿಂಟ್ಸನ್ನು ಬರೀಬೇಕಾಗುತ್ತೆ. ಸೊ 34th ಕ್ವಶನ್ಸ್, ಎಕ್ಸ್ಪ್ಲೈನ್ ದ ರೂಲ್ ಆಫ್ ಟ್ರೈಬಲ್ಸ್ ಇನ್ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ. ಸೊ ಈ ಕ್ವೆಶನ್ ಏನು ಹೇಳ್ತಪ್ಪ ಅಂದರೆ, ಸೊ ಫ್ರೀಡಮ್ ಸ್ಟ್ರಗಲ್ ಚಾಪ್ಟ್ರಲ್ಲಿ ಬರುವಂತಹ ಪ್ರಶ್ನೆ ಇದಾಗಿದ್ದು, ಸೊ ಫ್ರೀಡಮ್ ಸ್ಟ್ರಗಲ್ಲಿ ಬರುವಂತಹ ಟ್ರೈಬಲ್ಸ್ ರಿವೋಲ್ಟ್ಸ್ ಬುಡಕಟ್ಟು ಜನಾಂಗದವರ ರೋಲ್ ಪಾತ್ರವೇನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂತ. ಸೊ ಆನ್ಸರ್ ಫಸ್ಟ್ ಪಾಯಿಂಟ್, ದ ಬ್ರಿಟಿಷ್ ರೆವಿನ್ಯೂ ಆ್ಯಂಡ್ ಫಾರೆಸ್ಟ್ ಪಾಲಿಸೀಸ್ ಇನ್ಸ್ಪೈರ್ಡ್ ಟ್ರೈಬಲ್ ರಿವೋಲ್ಟ್ಸ್. ಸೊ ಬ್ರಿಟಿಷರು ತಂದಂತಹ ರೆವೆನ್ಯೂ ಮತ್ತು ಫಾರೆಸ್ಟ್ ಪಾಲಿಸಿಗಳು ಆ ಟ್ರೈಬಲ್ಸ್ಗಳನ್ನು ಪ್ರೇರಕವಾದಂಥ ಅಂಶಗಳಾದವು ದಂಗೆಗೆ. ನೆಕ್ಸ್ಟ್ ಪಾಯಿಂಟ್, ಸಂತಾಲ ರಿವೋಲ್ಟ್, ಕೊಲಸಾ ರಿವೋಲ್ಟ್ ಆ್ಯಂಡ್ ಮುಂಡಾ ಮೂಮೆಂಟ್ ಆರ್ ಇಂಪಾರ್ಟೆಂಟ್. ಇಂಥ ಟ್ರೈಬಲ್ಸ್ ಮೂಮೆಂಟಲ್ಲಿ ಬರುವಂಥವರು ಸಂತಾಲರ ದಂಗೆ, ಕೊಲಸಾರ ದಂಗೆ ಆ್ಯಂಡ್ ದೆನ್ ಮುಂಡಾ ಚಳುವಳಿ, ಇವು ಪ್ರಮುಖವಾದಂಥ ಟ್ರೈಬಲ್ ರಿವೋಲ್ಟ್ಸ್. ನೆಕ್ಸ್ಟ್ ಪಾಯಿಂಟ್, ಹಲಗಲಿ ಬೇಡಾಸ್ ರಿವೋಲ್ಟ್ ಇನ್ ಕರ್ನಾಟಕ ಈಸ್ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕದಲ್ಲೇ ಹಲಗಲಿಯ ಬೇಡರ ದಂಗೆ ಭಾಳ ಪ್ರಮುಖವಾದಂಥ ದಂಗೆ ಅಂತ ಹೇಳ್ತಾನೆ. ಸಂತಾಲಾಸ್ ಲೈವ್ ಇನ್ ಬೆಂಗಾಲ್ ಆ್ಯಂಡ್ ಒರಿಸ್ಸಾ ಇಲ್ಲಾಕ್ಸ್. ಇಂಥ ಸಂತಾಲರು ಬೆಂಗಾಲ್ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶದಲ್ಲಿ ವಾಸವಾಗಿದ್ದರು. ನೆಕ್ಸ್ಟ್ ಪಾಯಿಂಟ್, ದಿಸ್ ಟ್ರೈಬಲ್ಸ್ ಪೀಪಲ್ ಲಾಸ್ಟ್ ದೇರ್ ಲ್ಯಾಂಡ್ ಟು ದ ಲ್ಯಾಂಡ್ಲಾರ್ಡ್ಸ್. ಇಂತಹ ಬುಡಕಟ್ಟು ಜನಾಂಗದವರು ತಮ್ಮ ಭೂಮಿಯನ್ನು ಭೂಮಾಲಕರಿಗೆ ಕಳೆದುಕೊಂಡರು. ದ ಬ್ರಿಟಿಷ್ ಗೋರ್ಮೆಂಟ್ ಟ್ರಿಗ್ಯಾಡ್ ಇಂಟ್ರೋಲೆನ್ಸ್ ಅಮಾಂಗ್ ದ ಸಂತಾಲಾಸ್. ಇಂತಹ ಸಂತಾಲಸ್ ಟ್ರೈಬಲ್ಸ್ಗಳ ಮೇಲೆ ಬ್ರಿಟಿಷರು ಸಂತಾಳರ ಮಧ್ಯೆ ಸಹಿಷ್ಣುತೆಯನ್ನು ಹುಟ್ಟು ಹಾಕಿದರು. ನೆಕ್ಸ್ಟ್, ಎನಾರ್ಜ್ಡ್ ಸಂತಾಲಸ್ ಹೆಲ್ಡ್ ಸೀಕ್ರೆಟ್ ಮೀಟಿಂಗ್. ಇಂತಹ ದಂಗೆಯ ವಿರುದ್ಧ ಸಂತಾಲರು ಗುಪ್ತವಾದಂತಹ ಮೀಟಿಂಗನ್ನು ಆರಂಭ ಮಾಡಿಸಿದರು. ದಿ ಡಿಸೈಡೆಡ್ ಟು ಲೂಟ್ ದ ಜಮೀನ್ದಾರಸ್ ಆ್ಯಂಡ್ ಮೆನಿ ಲ್ಯಾಂಡರ್ಸ್. ಇಂತಹ ಒಂದು ಸಂದರ್ಭದಲ್ಲಿ ಬುಡಕಟ್ಟು ಜನಾಂಗದವರು ತಮ್ಮ ಭೂಮಿಯನ್ನು ಕಳೆದುಕೊಳ್ಬೇಕಾಗುತ್ತೆ. ದಿ ರಿಬಿಲಿಯನ್ ಇಂಟೆಸಿಫಿಲ್ಡ್ ಇನ್ ಭಾರತ್, ಭಗತ್ಪುರ್ ಆ್ಯಂಡ್ ರಾಜಾ ಮಹಲ್. ಇಂತಹ ದಂಗೆ ಭರತ್ ಮತ್ತು ಭಗತ್ಪುರ, ರಾಜಾ ಮಹಲ್ನಲ್ಲಿ ತೀವ್ರತೆಯನ್ನು ಪಡಿತು. ಮೆನಿ ಜಮೀನ್ದಾರಸ್ ಆ್ಯಂಡ್ ಮೆನಿ ಲೆಂಡರ್ಸ್ ಫೆಲ್ಡ್ ಅವೇ. ಸೊ ಇಂಥ ಸಂದರ್ಭದಲ್ಲಿ ಭೂಮಾಲೀಕರು ಮತ್ತು ಜನಪದರು ಆ ಒಂದು ಫೀಲ್ಡಿಂದ ಪಲಾಯನ ಮಾಡಿದರು. ದ ಬ್ರಿಟಿಷ್ ಯೂಸ್ಡ್ ದ ಆರ್ಮಿ ಟು ಸಫ್ರಸ್ ದ ಸಂತಾಲ ರಿಬಿಲಿಯನ್. ಇಂತಹ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ತಮ್ಮ ಆರ್ಮಿ ಅಂದರೆ ಸೈನ್ಯವನ್ನು ಬಳಸಿ ಹತ್ತಿಕ್ಕಿದರು ಅಂತ ಅರ್ಥ. ಇನ್ಸ್ಪಿರೇಷನ್ ಫಾರ್ ಕಮಿಂಗ್ ರೆವಲ್ಯೂಷನರ್ಸ್. ಇಂತಹ ದಂಗೆ ಮುಂದಿನ ಹೋರಾಟಕ್ಕೆ ಪ್ರೇರಣೆ ಪಡಿತು ಅಂತ ಹೇಳ್ತಾರೆ. ಸೊ ದಿಸ್ ಪಾಯಿಂಟ್ಸ್ ಆರ್ ದ ಆನ್ಸರ್ ಟು ದಿಸ್ ಕ್ವಶನ್ಸ್. 34 ಬರುವಂತಹ ಪ್ರಮುಖ 12 ಪಾಯಿಂಟ್ಗಳು ಈ ಒಂದು ಆನ್ಸರ್ಲಿದ್ದಾವೆ. ಸೊ ನೀವು 8+ ಅಂದರೆ 8ಕ್ಕಿಂತ ಹೆಚ್ಚು ಅಂಶಗಳನ್ನು ಪಡೆದ್ರ ಮೂಲಕ ಈ 4 ಅಂಕದ ಪ್ರಶ್ನೆಗೆ 4 ಸಂಪೂರ್ಣವಾದಂತಹ ಅಂಕವನ್ನು ಪಡಿಬೋದು.
ನೆಕ್ಸ್ಟ್ ಈ ಒಂದು ಕ್ವಶನಲ್ಲಿ ಬರುವಂತಹ ಚಾಯ್ಸಿಂಗ್ ಕ್ವಶನ್ ಅಥವಾ ಅನ್ನುವುದಿದೆ. ಏನು ಸರ್ ಕ್ವಶನ್ಸ್? ಎಕ್ಸ್ಪ್ಲೈನ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿ ಈ ಒಂದು ಚಾಪ್ಟರ್ ಬರುವುದು ಎಲ್ಲಿಯಪ್ಪ ಅಂದರೆ ಸೋಷಿಯಲ್ ರಿಲಿಜಿಯನ್ ರಿಫಾರ್ಮ್ಸ್ ಚಾಪ್ಟ್ರಲ್ಲಿ ಬರುವಂತಹ ಒಂದು ಕ್ವಶನ್. ಸೊ ಅಲ್ಲಿ ದಯಾನಂದ ಸರಸ್ವತಿಯವರ ಕಾಂಟ್ರಿಬ್ಯೂಷನನ್ನು ಕೇಳಿದ್ದಾರೆ. ಸೊ ಅವರು ಯಾವ ರೀತಿಯಾದಂಥ ಕೊಡುಗೆಯನ್ನು ನೀಡಿದ್ದಾರೆ? ಸೊ ಫಸ್ಟ್ ಪಾಯಿಂಟ್, ಫೌಂಡೆಡ್ ಆರ್ಯ ಸಮಾಜ. ಆರ್ಯ ಸಮಾಜನ ಅವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ಟ್ರಾವೆಲ್ ಥ್ರೂ ದ ಕಂಟ್ರಿ, ಗಿವ್ ಲೆಕ್ಚರಸ್. ದೇಶದ ತುಂಬೆಲ್ಲ ಓಡಾಡಿ ಬೋಧನೆಯನ್ನು ಸಹಿತ ಇವರು ಮಾಡ್ತಾರೆ. ಸೇಡ್ ದಟ್ ದಿ ವೇದಾಸ್ ಆರ್ ದ ಸೋರ್ಸ್ ಆಫ್ ದ ಟ್ರೂತ್ ಆ್ಯಂಡ್ ನಾಲೆಡ್ಜ್. ವೇದಗಳ ಮೂಲವನ್ನು ತಿಳ್ಕೊಳ್ಳೋದಕ್ಕೆ ಅವರು ಕರೆ ನೀಡ್ತಾರೆ. ಜೊತೆಗೆ ವೇದಗಳು ಹೇಳಿರುವುದು ಸತ್ಯ ಮತ್ತು ಜ್ಞಾನವನ್ನು ಅಂತ ಅವರು ಹೇಳಿದ್ದು. ನೆಕ್ಸ್ಟ್ ಅವರ ಪ್ರಮುಖ ಘೋಷಣೆ ಡಿಕ್ಲೇರ್ಡ್ ರಿಟರ್ನ್ ಟು ವೇದಾಸ್. ರಿಟರ್ನ್ ಟು ವೇದಾಸ್ ಅಂದರೆ ವೇದಗಳಿಗೆ ಹಿಂದಿರುಗಿ. ನೆಕ್ಸ್ಟ್ ಪಾಯಿಂಟ್, ಕಂಡಮ್ಡ್ ಐಡಿಯಲ್ ವರ್ಶಿಪ್ ಆ್ಯಂಡ್ ಕ್ಯಾಸ್ಟ್ ಸಿಸ್ಟಮ್. ಇವರು ವಿಗ್ರಹಾರಾಧನೆಯನ್ನು ವಿರೋಧಿಸ್ತಾರೆ, ಜಾತಿ ಪದ್ಧತಿಯನ್ನು ಸಹಿತ ಇವರು ವಿರೋಧಿಸ್ತಾರೆ. ನೆಕ್ಸ್ಟ್ ಪಾಯಿಂಟ್, ಎನ್ಕರೇಜ್ಡ್ ವೈಡೋ ರಿಮ್ಯಾರೇಜ್. ಇವರು ವಿಧವಾ ಪುನರ್ವಿವಾಹವನ್ನು ಪ್ರೋತ್ಸಾಹಿಸ್ತಾರೆ. ನೆಕ್ಸ್ಟ್ ಪಾಯಿಂಟ್, ರಿಜೆಕ್ಟೆಡ್ ಮೀನಿಂಗ್ಲೆಸ್ ಪ್ರಾಕ್ಟೀಸ್. ರಿಜೆಕ್ಟೆಡ್ ಮೀನಿಂಗ್ಲೆಸ್ ಪ್ರಾಕ್ಟೀಸ್ ಅಂದರೆ ಅರ್ಥಹೀನ ಪದ್ಧತಿಗಳನ್ನು ಸಮಾಜದಲ್ಲಿ ಇವರು ವಿರೋಧವನ್ನು ಮಾಡ್ತಾರೆ. ಕಾಲ್ಡ್ ಫಾರ್ ದ ಯೂಸ್ ಆಫ್ ಸ್ವದೇಶಿ ಗೂಡ್ಸ್. ಜನರಿಗೆ ಕರೆಯನ್ನು ನೀಡ್ತಾರೆ ಸ್ವದೇಶಿ ವಸ್ತುಗಳನ್ನು ಬಳಸೋದಕ್ಕೆ. ನೆಕ್ಸ್ಟ್ ಪಾಯಿಂಟ್, ರೋಡ್ ದ ಬುಕ್ ಸತ್ಯಾರ್ಥ ಪ್ರಕಾಶ್. ಇವರು ಬರೆದಂಥ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ಕಲ್ಲಿ ಸತ್ಯಾರ್ಥ ಪ್ರಕಾಶ್ ಈಸ್ ವೆರಿ ಇಂಪಾರ್ಟೆಂಟ್ ಬುಕ್ ಆಗಿದೆ. ಎಸ್ಟಾಬ್ಲಿಷ್ಡ್ ಸ್ಕೂಲ್ ಆ್ಯಂಡ್ ಕಾಲೇಜಸ್. ಇವರು ಶಾಲೆ ಮತ್ತು ಕಾಲೇಜುಗಳನ್ನು ಸ್ಥಾಪನೆ ಮಾಡ್ತಾರೆ ಶಿಕ್ಷಣವನ್ನು ಕೊಡುವುದಕ್ಕೆ. ಸ್ಟಾರ್ಟರ್ಡ್ ದ ಶುದ್ಧಿ ಮೂಮೆಂಟ್, ಪ್ಯೂರಿಫಿಕೇಷನ್ ಮೂಮೆಂಟ್. ಶುದ್ಧಿ ಚಳುವಳಿಯನ್ನು ಸಹಿತ ಇವರು ಆರಂಭಿಸ್ತಾರೆ. ಡಿಕ್ಲೇರ್ಡ್ ದ್ಯಾಟ್ ಇಂಡಿಯಾ ಶುಡ್ ಬಿ ಫಾರ್ ಇಂಡಿಯನ್ಸ್. ಭಾರತವು ಭಾರತೀಯರಿಗಾಗಿ ಅನ್ನೋದು ಇವರ ಒಂದು ಪ್ರಸಿದ್ಧ ಘೋಷಣೆಯಾಗಿದೆ. ಸೊ ಈ ಒಂದು ಪಾಯಿಂಟ್, ದಿಸ್ ಪಾಯಿಂಟ್ಸ್ ಆರ್ ದಿ ಆನ್ಸರ್ ಟು ದಿಸ್ ಕ್ವಶನ್ಸ್. ಈ ದಯಾನಂದ ಸರಸ್ವತಿಯವರ ಪ್ರಶ್ನೆಗೆ 12 ಉತ್ತರಗಳಿದ್ದಾವೆ. ಈ 12 ಉತ್ತರಗಳಲ್ಲಿ ನೀವು ಮೋರ್ ದೆನ್ 8+ ಪಾಯಿಂಟನ್ನು ಬರೆದ್ರೆ ಔಟ್ ಮಾರ್ಕ್ಸನ್ನು ಈ ಒಂದು ಪ್ರಶ್ನೆಯಲ್ಲಿ ಪಡಿಬೋದು. ನೆಕ್ಸ್ಟ್ ಕ್ವಶನ್ಸ್ 35. ವಾಟ್ ಆರ್ ದ ಮೆಥಡ್ಸ್ ಆಫ್ ಕಂಟ್ರೋಲಿಂಗ್ ಸಾಯಿಲ್ ಎರೋಷನ್? ಸೊ ಮಣ್ಣಿನ ಸವೆತವನ್ನು ನಿಯಂತ್ರಿಸುವ ಅಂಶಗಳು ಯಾವ್ಯಾವು ಅನ್ನೋದು ಈ ಒಂದು ಕ್ವಶನ್ನು. ಸೊ 35th ಕ್ವಶನ್ನ ಆನ್ಸರ್ ಫಸ್ಟ್ ಒನ್ ಏನಂತಂದರೆ ಕೌಂಟರ್ ಫ್ಲೋಯಿಂಗ್. ನೆಕ್ಸ್ಟ್ ಪಾಯಿಂಟ್, ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್, ಬದಗಳ ನಿರ್ಮಾಣ ಮಾಡುವಂಥದ್ದು. ಟ್ರೇಸ್ಡ್ ಅಗ್ರಿಕಲ್ಚರ್ ಫೀಲ್ಡ್, ಪ್ರಿವೆಂಟಿಂಗ್ ಡಿಫಾರೆಸ್ಟೇಷನ್, ಅರಣ್ಯ ನಾಶ ಆಗೋದನ್ನು ಕಡಿಮೆ ಮಾಡೋದ್ರ ಮೂಲಕ ಮಣ್ಣಿನ ಸವೆತವನ್ನು ಕಡಿಮೆ ಮಾಡ್ಬೋದು. ಎನ್ಕರೇಜಿಂಗ್ ದ ಗ್ರೌತ್ ಆಫ್ ಫಾರೆಸ್ಟ್ ಅಂದರೆ ಅರಣ್ಯವನ್ನು ಬೆಳೆಸೋದ್ರ ಮೂಲಕ ಮಣ್ಣಿನ ಸವೆತವನ್ನು ತಡೆಯಬಹುದು. ಕಂಟ್ರೋಲಿಂಗ್ ಲಿವ್ ಸ್ಟಾಕ್ ಗ್ರಾಸಿಂಗ್, ಮೇವನ್ನು ಮೇಯಿಸೋದನ್ನು ನಾವಲ್ಲಿ ನಿಲ್ಲಿಸಬೇಕಾಗುತ್ತೆ. ಪ್ಲ್ಯಾಂಡ್ ಯೂಸ್ ಆಫ್ ವಾಟರ್, ಯೋಜನೆಯ ಮೂಲಕ ನಾವು ನೀರನ್ನು ಬಳಸ್ಕೊಂಡ್ರೆ ಮಣ್ಣಿನ ಸವೆತವನ್ನು ನಿಯಂತ್ರಿಸಬಹುದು. ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸ್ ಅಂದರೆ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ನಾವು ಮಣ್ಣಿನ ಸವೆತವನ್ನು ನಿಯಂತ್ರಿಸಬಹುದು ಅಂತ ಹೇಳ್ತಾರೆ. ದಿಸ್ ಪಾಯಿಂಟ್ಸ್ ಆರ್ ದ ಆನ್ಸರ್ ಟು ದಿಸ್ ಕ್ವಶನ್ಸ್. ನೆಕ್ಸ್ಟ್ ಚೂಸಿಂಗ್ ಕ್ವಶನ್ಸ್ ಅಥವಾ ಈ ಒಂದು ಕ್ವಶನಲ್ಲಿ ಬರುವಂಥದ್ದು
ಏನಿದೆ ಸರ್ ಕ್ವಶನ್? ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ದಿ ಲೊಕೇಶನ್ ಆಫ್ ಇಂಡಸ್ಟ್ರೀಸ್? ಲೊಕೇಶನ್ ಆಫ್ ಇಂಡಸ್ಟ್ರೀಸ್ ಅಂದರೆ ಈ ಒಂದು ಕ್ವಶನ್ ಏನು ಹೇಳುತ್ತೆ ಅಂದರೆ, ಇಲ್ಲಿ ಬರುವಂಥ ಕೀವರ್ಡ್ ನಾನು ಲೊಕೇಶನ್ ಆಫ್ ಇಂಡಸ್ಟ್ರಿ ಅಂತ ಹೇಳ್ತೀನಿ. ಏನು ಸರ್ ಲೊಕೇಶನ್ ಆಫ್ ಇಂಡಸ್ಟ್ರಿ ಅಂದರೆ, ಒಂದು ಫ್ಯಾಕ್ಟರಿ ಸ್ಥಾಪನೆ ಆಗಬೇಕಪ್ಪ ಅಂದರೆ ಆ ಫ್ಯಾಕ್ಟ್ರಿಗೆ ಸ್ಥಾಪನೆ ಆಗೋಕ್ಕೆ ಪ್ರೇರಕವಾದಂತಹ ಫ್ಯಾಕ್ಟರ್ಸ್, ಅಂಶಗಳು ಯಾವುವು ಅಂತ ಈ ಒಂದು ಪ್ರಶ್ನೆ ಆಗಿದೆ. ಸೊ ಆನ್ಸರ್ ಬಂದ್ಬಿಟ್ಟು ರಾ ಮೆಟೀರಿಯಲ್ಸ್, ಕಚ್ಚಾ ವಸ್ತುಗಳು ಇದ್ದಾಗ ಅಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗುವ ಪಾಸಿಬಲ್ ಇರುತ್ತೆ. ಎನರ್ಜಿ ರಿಸೋರ್ಸ್, ಅವರಿಗೆ ವಿದ್ಯುತ್ ಸಂಪರ್ಕದ ವ್ಯವಸ್ಥೆ ಚೆನ್ನಾಗಿರಬೇಕಾಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಫೆಸಿಲಿಟೀಸ್ ಅವೈಲೇಬಲ್ ಆಗಬೇಕಾಗುತ್ತೆ. ಟ್ರಾನ್ಸ್ಫರ್ ಫೆಸಿಲಿಟೀಸ್ ಚೆನ್ನಾಗಿರಬೇಕಾಗುತ್ತೆ. ಹಾಗಾದಾಗ ಅಲ್ಲಿ ಕೈಗಾರಿಕೆ ಸ್ಥಾಪನೆ ಆಗೋಕ್ಕೆ ಸಾಧ್ಯ. ಲೇಬರ್ ಫೆಸಿಲಿಟಿ ಸಪ್ಲೈ ಆರ್ ಆಲ್ಸೋ ಇಂಪಾರ್ಟೆಂಟ್, ಅಂದರೆ ಕಾರ್ಮಿಕರ ಒಂದು ಸಪ್ಲೈ ಸಹಿತ ಚೆನ್ನಾಗಿರಬೇಕು. ಫೋರ್ಟ್ ಫೆಸಿಲಿಟೀಸ್ ಅವೈಲಬಿಲಿಟಿ ಇರಬೇಕು, ಬಂದರುಗಳ ವ್ಯವಸ್ಥೆ ಇರಬೇಕು. ಅವೈಲಬಿಲಿಟಿ ಆಫ್ ಚೀಪ್ ಲ್ಯಾಂಡ್, ಅಂದರೆ ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಭೂಮಿ ಬೇಕು, ಹೌದಾ? ಸೊ ಆ ಭೂಮಿ ಬೇಕಾದಾಗ ಆ ಭೂಮಿಯನ್ನು ಕೊಂಡುಕೊಳ್ಳುವ ವ್ಯವಸ್ಥೆ ಏನಾಗಿರಬೇಕು, ಭಾಳ ಸರಳವಾಗಿರಬೇಕು ಮತ್ತು ಸರಳ ರೂಪದಲ್ಲಿ ಸಹಿತ ಭೂಮಿ ಸಿಗಬೇಕು ಕೈಗಾರಿಕೆಗೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಟೆಕ್ನಾಲಜೀಸ್ ಫೆಸಿಲಿಟೀಸ್ ಚೆನ್ನಾಗಿರಬೇಕು ಅಂತ ಹೇಳ್ತಾನೆ. ಗೋರ್ಮೆಂಟ್ ಪಾಲಿಸೀಸ್ಗಳು ಸಹಿತ ಚೆನ್ನಾಗಿದ್ದಾಗ ಆ ಒಂದು ಪ್ರದೇಶದಲ್ಲಿ ಇಂಡಸ್ಟ್ರಿ ಸ್ಥಾಪನೆ ಆಗ್ಬೋದು ಅಂತ ಹೇಳ್ಬೋದು. ದಿಸ್ ಪಾಯಿಂಟ್ಸ್ ಆರ್ ದ ಆನ್ಸರ್ ಟು ದಿಸ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ಸ್ 36 ಕ್ವಶನ್ ಏನು ಸರ್? ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ ಫೋರ್ತ್? 4ನೇ ಕೃಷ್ಣರಾಜ ಒಡೆಯರ್ ಅವರ ಸಾಧನೆ ಏನು ಅಂತ ಈ ಒಂದು ಪ್ರಶ್ನೆಯ ಆಗಿದೆ. ಸೊ ಫಸ್ಟ್ ಪಾಯಿಂಟು ಪ್ರೈಮರಿ ಎಜುಕೇಷನ್, ಇವರು ಪ್ರಾಥಮಿಕ ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಡ್ತಾರೆ. ಹೈ ಪ್ರಿಯಾರಿಟಿ ಗಿವ್ ಟು ದ ಪ್ರೈಮರಿ ಎಜುಕೇಷನ್, ಇವರು ಪ್ರೈಮರಿ ಎಜುಕೇಷನ್ಗೆ ಭಾಳ ಪ್ರಾಮುಖ್ಯತೆಯನ್ನು ಸಹಿತ ನೀಡ್ತಾರೆ. ಎನ್ಕರೇಜ್ಮೆಂಟ್ ಆಫ್ ಗರ್ಲ್ಸ್ ಎಜುಕೇಷನ್, ಮಹಿಳಾ ಶಿಕ್ಷಣಕ್ಕೆ ಭಾಳ ಆದ್ಯತೆಯನ್ನು ನೀಡ್ತಾರೆ. ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೈಸೂರು ಯೂನಿವರ್ಸಿಟಿ, ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ಸ್ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ ಟು ಸ್ಟಡಿ ಇನ್ ಅಬ್ರಾಡ್. ಅಬ್ರಾಡ್ ಅಂದರೆ ವಿದೇಶದಲ್ಲಿ ಓದುವಂಥ ಮಕ್ಕಳಿಗೆ ನೋಡ್ರಿ, ಆಗಿನ ಕಾಲದಲ್ಲಿ ಕೃಷ್ಣರಾಜ ಒಡೆಯರವರು ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನವನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಿದರು. ನೆಕ್ಸ್ಟ್ ಪಾಯಿಂಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಡೆವಲಪ್ಮೆಂಟ್ ಆಫ್ ಇರಿಗೇಷನ್, ನೀರಾವರಿ ವ್ಯವಸ್ಥೆಗೆ ಭಾಳ ಒತ್ತನ್ನು ಇವರು ಕೊಡ್ತಾರೆ, ಜೊತೆಗೆ ಬೆಳವಣಿಗೆನೂ ಸಹಿತ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಆಫ್ ನ್ಯೂ ರೈಲ್ವೆ ಲೈನ್ಸ್, ಅಂದರೆ ಹೊಸದಾದಂತಹ ರೈಲ್ವೆ ಮಾರ್ಗಗಳನ್ನು ಇವರು ನಿರ್ಮಾಣ ಸಹಿತ ಮಾಡ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಮಾಲ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ಅಂದರೆ ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ, ಸಿಮೆಂಟ್ ಫ್ಯಾಕ್ಟ್ರಿ, ಪೇಪರ್ ಮಿಲ್ಸ್ ಎಟ್ ಭದ್ರಾವತಿ. ಸೊ ಐರನ್ ಫ್ಯಾಕ್ಟ್ರಿ, ಸ್ಟೀಲ್ ಫ್ಯಾಕ್ಟ್ರಿ ಮತ್ತು ಸಿಮೆಂಟ್ ಫ್ಯಾಕ್ಟ್ರಿ, ಪೇಪರ್ ಫ್ಯಾಕ್ಟ್ರಿಯನ್ನು ಭದ್ರಾವತಿಯಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಶುಗರ್ ಫ್ಯಾಕ್ಟರಿ ಎಟ್ ಮಂಡ್ಯ, ಮಂಡ್ಯದಲ್ಲಿ ಸಕ್ಕರೆ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಸ್ಯಾಂಡಲ್ ಆಯಿಲ್ ಫ್ಯಾಕ್ಟ್ರಿ ಎಟ್ ಮೈಸೂರು. ನೆಕ್ಸ್ಟ್ ಸೋಪ್ ಫ್ಯಾಕ್ಟ್ರಿ ಎಟ್ ಬೆಂಗಳೂರು. ಸ್ಯಾಂಡಲ್ ಆಯಿಲ್ ಫ್ಯಾಕ್ಟ್ರಿ ಅಂದರೆ ಮೈಸೂರು ಸ್ಯಾಂಡಲ್ ಆಯಿಲ್ ಫ್ಯಾಕ್ಟ್ರಿಯನ್ನು ಮೈಸೂರಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಸೋಪ್ ಫ್ಯಾಕ್ಟ್ರಿಯನ್ನು ಬೆಂಗಳೂರಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಎಟ್ ಬೆಲಗೋಲಾ, ಫಾರ್ಮೇಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ದಿಸ್ ಪಾಯಿಂಟ್ಸ್ ಆರ್ ದಿ ಆನ್ಸರ್ ಟು ದಿಸ್ ಕ್ವೆಶನ್ಸ್. ಈ ಒಂದು ಕೃಷ್ಣ ರಾಜ ಒಡೆಯರ್ ಅವರ ಸಾಧನೆ ಆಗಿದ್ದಾವೆ. ಸೊ ಈ ಒಂದು
ಪಾಯಿಂಟ್ಸ್ಗೆ ಎಷ್ಟಿದಾವೆ ಅಂದರೆ 12 ಇದ್ದಾವೆ. ಸೊ ಈ 12 ಪಾಯಿಂಟಲ್ಲಿ ನಿಮಗೆ ಭಾಳ ಸರಳವಾದಂತಹ 8+ ಪಾಯಿಂಟನ್ನು ನೀವು ಬರೆದಾಗ ಔಟ್ ಮಾರ್ಕ್ಸ್ ಈ ಒಂದು ಕ್ವೆಶನ್ನಿಗೆ ನಿಮಗೆ ಬರುವ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಂತ ಹೋಗೋಣ. 37. Explain the measures taken by the government to control corruption. ಸೊ ಇಲ್ಲಿ ಕ್ವೆಶನನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಕಂಟ್ರೋಲ್ ಕರಪ್ಷನ್, ದಿಸ್ ಕ್ವೆಶನ್ ಕೀವರ್ಡ್ ಅಂತ ಹೇಳ್ಬೋದು ನಾನು. ಅಂದರೆ ಈ ಪ್ರಶ್ನೆಯ ಕೀವರ್ಡ್ ಏನಂದ್ರಪ್ಪ ಅಂದರೆ ಭ್ರಷ್ಟಾಚಾರ ನಿಯಂತ್ರಿಸಲು ಸರ್ಕಾರದ ಕ್ರಮಗಳು ಏನು ಅಂತ ಹೇಳ್ತಾನೆ. ಸೊ ಆನ್ಸರ್ ಬಂದ್ಬಿಟ್ಟು ಫಸ್ಟ್ ಪಾಯಿಂಟ್, ಲೋಕಪಾಲ್ ಆ್ಯಂಡ್ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ಸ್ ಆರ್ ಎಸ್ಟಾಬ್ಲಿಷ್ಡ್. ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲು ಸರ್ಕಾರ ಲೋಕಪಾಲ್ ಮತ್ತು ಲೋಕಾಯುಕ್ತ ಎಂಬ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದೆ. ನೆಕ್ಸ್ಟ್, ಸ್ಟ್ರೆಂಥಿಂಗ್ ಆಫ್ ಲೋಕಪಾಲ್ ಆ್ಯಂಡ್ ಲೋಕಾಯುಕ್ತ, ಅದರ ಒಂದು ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥದ್ದಾಗಿದೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನನ್ನು ರಚನೆ ಮಾಡಿದೆ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005, ಇಟ್ ಮೀನ್ಸ್ RTI ಅಂತ ಹೇಳ್ತೇವೆ, ಮಾಹಿತಿ ಹಕ್ಕು ಕಾಯ್ದೆ 2005. ವೆರಿ ಸರ್ವರ್ ಪನಿಷ್ಮೆಂಟ್ ಅಂದರೆ ದಂಡವನ್ನು, ಶಿಕ್ಷೆಯನ್ನು ವಿಧಿಸುವಂಥದ್ದು. CC ಕ್ಯಾಮ್ರಾಸ್ ಆರ್ ಇನ್ಸ್ಟಾಲ್ಡ್, CC ಕ್ಯಾಮ್ರಾವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಆ ಒಂದು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡುವುದು. ನೆಕ್ಸ್ಟ್, ಆಫೀಸ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಆಫೀಸ್ ಸಿಸ್ಟಮನ್ನು ವ್ಯವಸ್ಥೆ ಮಾಡುವಂದರು. ನೆಕ್ಸ್ಟ್ ಪಾಯಿಂಟ್, ಸಕಾಲ, ಜನಸ್ಪಂದನ, ಜನಸೇವಕ ಸ್ಕೀಮ್ಗಳನ್ನು ಅನುಷ್ಠಾನ ಮಾಡೋದ್ರ ಮೂಲಕ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್, ಕಂಪ್ಲೇಂಟ್ ಬಾಕ್ಸ್ ಇನ್ ಗೌರ್ಮೆಂಟ್ ಆಫೀಸಸ್, ಅಂದರೆ ಕಂಪ್ಲೇಂಟ್ ಬಾಕ್ಸ್ಗಳನ್ನು ಗೌರ್ಮೆಂಟ್ ಆಫೀಸ್, ಸರ್ಕಾರಿ ಕಚೇರಿಗಳಲ್ಲಿ ನಿರ್ಮಾಣ ಮಾಡೋದ್ರ ಮೂಲಕ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡ್ಬೋದು. ಪ್ರಿವೆನ್ಷನ್, ನೆಕ್ಸ್ಟ್ ಪಾಯಿಂಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1988. ದಿಸ್ ಪಾಯಿಂಟ್ಸ್ ಆರ್ ದ ಆನ್ಸರ್ ಟು ದಿಸ್ ಕ್ವಶನ್ಸ್. ಈ ಒಂದು ಕ್ವಶನ್ಗೆ ಈ ಎಲ್ಲ ಅಂಶಗಳನ್ನು ನಾವು ಬರಿಬೇಕಾಗುತ್ತೆ. 6th ಮೇನು 38 ಕ್ವಶನ್ಸು. ಮೇಕ್ ಎನಿ ಫೈವ್ ಆಫ್ ದ ಫಾಲೋಯಿಂಗ್ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಪ್ರೊವೈಡೆಡ್ ಟು ಯು. ಸೊ ಇಲ್ಲಿ ಅವರೇ ಮ್ಯಾಪ್ ಕೊಟ್ಟಿದ್ದಾರೆ, ಜೊತೆಗೆ ಲೊಕೇಶನ್ಸ್, ಪ್ಲೇಸನ್ನು ಕೊಟ್ಟಿದ್ದಾರೆ. ಸೊ ಅವುಗಳು ಯಾವ ಯಾವ ಭಾಗದಲ್ಲಿ ಭಾರತದ ನಕ್ಷೆಯಲ್ಲಿ ಬರ್ತವಂತ ನಾವು ಗುರುತು ಮಾಡಬೇಕಾಗಿದೆ. ಸೊ ಇಲ್ಲಿ ಇಂದಿರಾ ಪಾಯಿಂಟ್ ಫಸ್ಟ್ ಪಾಯಿಂಟು ಪ್ಲೇಸ್. ಸೊ ಇಂದಿರಾ ಪಾಯಿಂಟು ಅಂಡಮಾನ್ ನಿಕೋಬಾರ್ನ ಕೊನೆಯ ತುದಿಯಲ್ಲಿ ಬರುವಂಥದ್ದು. ಇಟ್ ಈಸ್ ದ ಸೌತ್ ಪಾರ್ಟ್. ಸೊ ದಿಕ್ಕುಗಳು ಸರಿಯಾಗಿ ಗೊತ್ತಿರಬೇಕು ಡಿಯರ್ ಸ್ಟೂಡೆಂಟ್. ಸೊ ನಾವು ಈ ರೀತಿಯಾದಂತಹ ಚಿಹ್ನೆನ ಹಾಕಿಕೊಂಡಾಗ ಸೊ ಇಲ್ಲಿ ಬರುವಂಥದ್ದು ಈಸ್ಟ್. ನೆಕ್ಸ್ಟ್ ಈ ಕಡೆ ಬರುವಂಥದ್ದು ವೆಸ್ಟ್. ಸೊ ಈ ಕಡೆ ಬರುವಂಥದ್ದು ನಾರ್ತ್, ಆ್ಯಂಡ್ ದೆನ್ ಈ ಕಡೆ ಬರುವಂಥದ್ದು ಸೌತ್. ಓಕೆ, ಸೊ ಹಾಗಾದರೆ ಇಂದಿರಾ ಪಾಯಿಂಟ್ ಎಲ್ಲಿ ಬರುತ್ತೆ? ದಕ್ಷಿಣ ತುದಿಯಲ್ಲಿ ಬರುವಂಥದ್ದು. ನೆಕ್ಸ್ಟ್ 23.30 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, ನಮ್ಮ ದೇಶದ ಮಧ್ಯಭಾಗದಲ್ಲಿ ಹಾದು ಹೋದಂತಹ ನಾರ್ತ್ ಲ್ಯಾಟಿಟ್ಯೂಡ್ ಆಗಿರುವಂಥದ್ದು. ಪಾಲಾಕ್ ಸ್ಟ್ರೈಟ್, ಪಾಕ್ ಜಲಸಂಧಿ ಅಂತಲೂ ಸಹಿತ ಕರಿತೇವೆ. ಸೊ ಈ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸಿದಂಥ ಸಂಧಿಯಾಗಿದೆ, ಅದನ್ನು ನಾವು ಇಲ್ಲಿ ಗುರ್ತು ಮಾಡ್ಬೋದು. ನೆಕ್ಸ್ಟ್ ಬಾಕ್ರಾನಂಗಲ್ ಡ್ಯಾಮ್. ಸೊ ಬಾಕ್ರಾನಂಗಲ್ ಡ್ಯಾಮ್ ಪಂಜಾಬ್ ಮತ್ತು ಈ ಒಂದು ಪ್ರದೇಶದಲ್ಲಿ ಬರುವಂಥದ್ದು. ನೆಕ್ಸ್ಟ್ ತಾರಾಪುರ. ಸೊ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುವಂತಹ ಪಾಯಿಂಟ್ ಆಗಿದೆ. ಮುಂಬೈ ನಿಮಗೆಲ್ಲ ಗೊತ್ತಿರುವಂಥದ್ದೇ, ಅದು ಸಹಿತ ಮಹಾರಾಷ್ಟ್ರದ ರಾಜ್ಯದಲ್ಲಿ ಬರುವಂಥದ್ದು, ಜೊತೆಗೆ ಮಹಾರಾಷ್ಟ್ರದ ರಾಜಧಾನಿನೂ ಇದು. ನೆಕ್ಸ್ಟ್ ಕೊಚ್ಚಿ ಕೇರಳದಲ್ಲಿ ಬರುವಂತಹ ರಾಜ್ಯ. ನೆಕ್ಸ್ಟ್ ಪಾರದೀಪ ಒರಿಸ್ಸಾ ಸ್ಟೇಟಲ್ಲಿ
ಬರುವಂತಹ ಒಂದು ಸ್ಥಳ. ವಿಶಾಖಪಟ್ಟಣ ಆಂಧ್ರ ಪ್ರದೇಶದಲ್ಲಿ ಬರುವಂತಹ ಒಂದು ಸ್ಥಳವಾಗಿದೆ. ನೆಕ್ಸ್ಟ್ ದುರ್ಗಾಪುರ. ಸೊ ದುರ್ಗಾಪುರನೂ ಸಹಿತ ಪಶ್ಚಿಮ ಬಂಗಾಳದಲ್ಲಿ ಬರುವಂತಹ ಪ್ಲೇಸ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಮೂಲಕ ಮ್ಯಾಪಲ್ಲಿ ಯಾವುದಾದರೂ 5 ಪ್ಲೇಸನ್ನು ನೀವು ಗುರುತು ಮಾಡಿದಾಗ 5ಕ್ಕೆ 5 ಅಂಕಗಳನ್ನು ಭಾಳ ಸರಳವಾಗಿ ಗಳಿಸಬಹುದು ಅಂತ ಹೇಳ್ಬೋದಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.